ಇವತ್ತು ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 7वीं ಕಕ್ಷಾ ಹಿಂದಿ 7ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 8 ಇದೆ, ಕಲಿಕಾ ಫಲ 8, ಗತಿವಿಧಿ 3, ಚಟುವಟಿಕೆ 3, ಮೂಲ್ಯಾಂಕನ ಗತಿವಿಧಿಗೆ ಉತ್ತರ, ಮೌಲ್ಯಮಾಪನ ಚಟುವಟಿಕೆಯ ಉತ್ತರಗಳ ವಿಡಿಯೋವನ್ನು ಇದು ಆಗಿದೆ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 7ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟಲ್ಲದೆ ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ 7ನೇ ತರಗತಿ ಹಿಂದಿಯ ಪ್ಲೇಲಿಸ್ಟ್ ಲಿಂಕ್ ಅನ್ನ ಪಿನ್ ಮಾಡಿದೀವಿ. ಮೇಲೆ ಐ ಕಾರ್ಡ್ ಅಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡಬಹುದು. ಸೊ ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಲಿಂಕ್ ಅನ್ನ ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಫಲ 8 ಕಹಾನಿ ಸುನ್ಕರ್ ಸಮझेंगे, ಕತೆ ಕೇಳಿ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 3 ಚಟುವಟಿಕೆ 3. इस कहानी शेर और चूहा ಅಂತಕ್ಕಂಥ ಒಂದು कहानी ಇದೆ. एक बार एक शेर दोपहर के समय पेड़ की छाया में सो रहा था. उस पेड़ के पास ही एक चूहे का बिल था. चूहे को एक मजाक सूझा. वह शेर के ऊपर चढ़ा और खेल कूद करने लगा. इससे शेर की नींद खुल गई. वह गुस्से में उसे मारने के लिए तैयार हो गया. तभी चूहा माफी मांगते हुए बोला, महाराज मैं तो एक छोटा सा चूहा हूँ, मुझे माफ कर दीजिए. कभी जरूरत पड़ी तो मैं आपके काम अवश्य आऊँगा. तुम क्या मेरी मदद करोगे? फिर भी मैं तुम्हें छोड़ देता हूँ, दोबारा ऐसी गलती मत कर. ऐसा कहकर उसे शेर ने आजाद कर दिया. नेक्स्ट. दुर्भाग्यवश एक दिन शेर शिकारी के जाल में फंस गया. शेर जाल से निकलने का बहुत प्रयास किया, परंतु वह असफल रहा. अंत में शिकार शेर जोर जोर से दहड़ाने लगा. चूहे ने तुरंत शिकारी के जाल को अपने दांतों से कुतरना शुरू कर दिया और शीघ्र ही शेर को जाल से आजाद कर दिया. शेर ने चूहे को अपनी जाल बचाने के लिए धन्यवाद दिया ಅಂತಕ್ಕಂಥದ್ದು ಒಂದು ಕಥೆ ಇತ್ತು. ಸೊ ಇಲ್ಲಿ ಈ ಕಥೆಯನ್ನು ಓದಿದ ನಂತರ ನೀವುಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಿತ್ತು. ವಾಕ್ಯ ಪೂರ್ಣ ಕೀಜಿಯೇ, ವಾಕ್ಯವನ್ನು ಪೂರ್ಣಗೊಳಿಸಿ. ಶೇರ್ ಕೋ ಡ್ಯಾಶ್ ಆಗೈ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ನೀಂದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಚೂಹಾ ಡ್ಯಾಶ್ ಗಯಾ ಅಂತ ಇದೆ. ಸೊ ರೈಟ್ ಆನ್ಸರ್ ಇದು ಚೂಹಾ ಎಸ್ ಮಾರ್ನೆ ಗಯಾ. ದೋಬಾರ ಐಸಿ ಡ್ಯಾಶ್ ಮತ್ ಕರ್ಣ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ದ ಗಲ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಶೇರ್ ಡ್ಯಾಶ್ ಆಜಾದ್ ಕರಾ ದಿಯಾ ಅಂತ ಇದೆ. ಶೇರ್ ಕೋ ಶಿಕಾರಿ ಸೆ ಆಜಾದ್ ಕರ್ ದಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ನೀಂದ್ ಮಾರ್ನೆ ಗಲ್ತಿ ಶಿಕಾರಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 8.7 ಅಲ್ಲಿ ಇನ್ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಇದೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಾವೇನು ಮಾಡಬೇಕಪ್ಪ ಅಂತಂದ್ರೆ ಕೊಡಬೇಕಿತ್ತು. ಸೊ ದ ಫಸ್ಟ್ ಆನ್ಸರ್ ಕ್ವಶನ್ ಇತ್ತು ಎಸ್ शेर क्यों क्रोधित हुआ ಅಂತ ಇದೆ. ಸೊ ದ ಉತ್ತರ ನೋಡೋದಾದ್ರೆ क्योंकि चूहा शेर के ऊपर चढ़ा और खेल कूद करने लगा ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇದು शेर क्यों दहड़ाने लगा ಅಂತ ಇದೆ. ಸೊ ದ ರೈಟ್ ಆನ್ಸರ್ ಮತ್ತು निराश होकर शेर जोर जोर से दहड़ाने लगा ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3 शेर ने चूहे से क्या कहा ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ शेर ने चूहे को कहा कि दोबारा ऐसी गलती मत करना ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 4ನೇ ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಮೊದಲು ಪ್ರಶ್ನೆ ನೋಡುವ. ಚೂಹೆ ನೆ ಶೇರ್ ಕಿ ಮದದ್ ಕೈಸೆ ಕಿ ಅಂತ ಇದೆ. ನೋಡಿ ಎಸ್ चूहे ने शिकारी के जाल को अपने दांतों से कुतर कर मदद की ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಇನ್ನು ಮುಂದಿನ ಒಂದು ನೋಡೋಣ ಏನಿದೆ ಅಂತಕ್ಕಂಥದ್ದು. ಶಬ್ದೋ ಕೆ ಅರ್ಥ ಲಿಖಿಯೇ. ಈ ಶಬ್ದಗಳ ಅರ್ಥ ಬರಬೇಕಿತ್ತು. ವನ್ ಇದೆ, ವನ್ ಅಂದರೆ ಜಂಗಲ್. ಶೀಘ್ರ ಇದೆ, ಶೀಘ್ರ ಅಂದರೆ ಜಲ್ದಿ. ಮೂರನೇದು ಗುಸ್ಸಾ ಇದೆ, ಗುಸ್ಸಾ ಅಂದರೆ ಕ್ರೋಧ. ಕ್ಷಮ ಇದೆ, ಕ್ಷಮ ಅಂದರೆ ಮಾಫಿ. ಮದದ್ ಅಂದರೆ ಸಹಾಯತ. ಮುಸೀಬತ್ ಅಂದರೆ ಕಷ್ಟ. ಇವು ಶಬ್ದಗಳಿಗೆ ಅರ್ಥಗಳನ್ನು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಇಲ್ಲಿಗೆ ಚಟುವಟಿಕೆ 3 ಮುಗೀತು. ಇನ್ನು ಮೂಲ್ಯಾಂಕನ ಮೌಲ್ಯಮಾಪನ ಚಟುವಟಿಕೆ. ಒಂದನೇದು ನೀತಿಪರ ಕಹಾನಿಯ ಬೋಲಿ ಅಂತ ಇದೆ. ಯಾವುದಾದ್ರೂ ಒಂದು ನೈತಿಕ ಮೌಲ್ಯ ಉಳತಕ್ಕಂಥ ಕಥೆಯನ್ನು ನೀವುಗಳು ಹೇಳಬೇಕಿತ್ತು.
ಎರಡನೇದು ಮछली का चित्र बनाइए और 5 वाक्य लिखिए ಅಂತ ಇದೆ. ಸೊ ಇದು ಸೆಕೆಂಡ್ ಕ್ವಶನ್. ಇದು ಮछली ಅಂದ್ರೆ ಮೀನು. ಸೊ ಇದನ್ನ ಚಿತ್ರಗಳನ್ನ ತಾವು ಬಿಡಿಸಬೇಕು. ಇದ್ರ ಬಗ್ಗೆ 5 ಸಾಲುಗಳನ್ನ ಬರೀಬೇಕು. ನೋಡೋ ಉತ್ತರ. मछली को जलीय जंतु कहा जाता है. मछली केवल पानी के नीचे रहता है. मछली का जीवन काल 20 वर्ष होता है. नेक्स्ट, कैटफिश का जीवन काल 60 वर्ष से अधिक होता है. एक मछली हजारों अंडे दे सकती है ಅಂತಕ್ಕಂಥದ್ದು ಏನೈತಪ್ಪ ಅಂತಂದ್ರೆ ಸೊ ಉತ್ತರ ಇತ್ತು ಅಂತಕ್ಕಂಥದ್ದು. ಇಷ್ಟು ಮछली ಅಂದ್ರೆ ಮೀನಿನ ಬಗ್ಗೆ 5 ಸಾಲುಗಳು, ಆಮೇಲೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಚಿತ್ರ. ಇನ್ನು ಕಡೆಗೆ ಅವ್ರೇನು ಕೇಳಿದ್ದಾರೆ ನೋಡಿ, ಇಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಚಿತ್ರಕ್ಕೆ ಆಧಾರ ಪರ್ ಕಹಾನಿಯಾ ಲಿಖಿ ಅಂತ ಇದೆ. ಸೊ ಇದೇ ಏನಪ್ಪ ಅಂದ್ರೆ ಆಲ್ರೆಡಿ ಅವರು ಚಟುವಟಿಕೆ 3ರಲ್ಲಿ ಕತೆ ಕೊಟ್ಟಿದ್ದಾರೆ ನೋಡಿ. ಇದೇ ಕಥೆಯಲ್ಲಿ ನೀವುಗಳು ಬರಿಬೇಕಿತ್ತು. ಎಸ್, ಶೇರ್ ಅವ್ರ ಚೂಹಾ ಅಂತಕ್ಕಂತಾನೆ ಇದೇ ಕಥೆಯನ್ನು ನೀವೇನು ಮಾಡಬೇಕಾಗಿತ್ತು, ಇಲ್ಲಿ ಬರಿಬೇಕಿತ್ತು. ಸೊ ನಾನು ಕೂಡ ಏನು ಮಾಡಿದ್ದೀನಿ, ಅದೇ ಕಥೆಯನ್ನು ಇಲ್ಲಿ ಒಂದು ಸಾರಿ ಎಸ್ ಬರ್ದಿದ್ದೀನಿ. कथे नोड़ना. शेर और चूहा. एक बार एक शेर अपनी गुफा में सो रहा था. तभी एक चूहा कहीं से आकर शेर के ऊपर कूदने लगा, जिससे शेर की नींद टूट गई. शेर को चूहे पर इतनी जोर से गुस्सा आया कि उसने उसे अपने पंजों से पकड़ लिया और उसे मारने को सोचने लगा. चूहा बहुत डर गया. अपने कांपते हुए शेर से कहा, हे शेर राजा, मुझे माफ कर दीजिए. मुझसे बहुत भारी भूल हो गई. अगर आप मुझे जाने देंगे तो आपका बहुत उपकार होगा और आपके इस उपकार को मैं वक्त आने पर जरूर चुका दूंगा. यह सुनकर शेर को चूहे पर दया आ गई और उसने उसे जाने दिया. पर वह मन ही मन हंसा कि भला यह छोटा सा जीव मेरा उपकार क्या चुकाएगा. समय बीतता गया और एक दिन हमेशा की तरह शेर शिकार की तलाश में जंगल में घूम रहा था कि एक शिकारी ने उसे चालाकी से अपने जाल में पकड़ लिया. शेर अपनी सहायता के लिए जोर जोर से दहाड़ मारने लगा. शेर की आवाज सुनकर चूहा वहां गया. शेर को जाल में फंस देकर उसने तुरंत अपने नुकीली दांतों से शिकारी का जाल काट दिया और शेर को आजाद कर दिया. शेर ने चूहे का बहुत धन्यवाद किया. उस दिन शेर को समझ आया कि किसी भी प्राणी को कबालियत उसके भारी रूप से नहीं लगानी चाहिए और कभी छोटे बड़े का भेदभाव नहीं करना चाहिए. हमेशा सबकी मदद करनी चाहिए, क्योंकि जो दूसरी की मदद करता है उसकी भी सब मदद करते हैं ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದು ಕತೆ ಇತ್ತು. ಸೊ ಇಷ್ಟು ತಾವುಗಳು ಬರೆದಿದ್ದೆ. ಆದರೆ ವಿದ್ಯಾರ್ಥಿಗಳೇ, ಇದು 7ನೇ ತರಗತಿಯಲ್ಲಿರ್ತಕ್ಕಂಥ ಕಲಿಕಾ ಫಲ 8ರಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಇವತ್ತು ಮುಗಿತು. ಸೊ ನಾಳೆ ಮತ್ತೆ 7ನೇ ತರಗತಿಯಲ್ಲಿ ಕಲಿಕಾ ಫಲ 9ರ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋನ